ಇನ್ನು ಬೆಳಗಾವಿ ಪೊಲೀಸರ ಭರ್ಜರಿ ಬೇಟೆಯಾಗಿದೆ. 2 ಪಿಸ್ತೂಲ್ ಮತ್ತು 4 ಗುಂಡುಗಳು ಪತ್ತೆಯಾಗಿದ್ದಾವೆ. 2 ಕಂಟ್ರಿ ಪಿಸ್ತೂಲ್ಗಳು ಮತ್ತು 4 ಜೀವಂತ ಗುಂಡುಗಳನ್ನು ಈಗಾಗಲೇ ಬೆಳಗಾವಿ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದ 2 ಖತರ್ನಾಕ್ ಆರೋಪಿಗಳನ್ನು ಸಹ ಅರೆಸ್ಟ್ ಮಾಡಲಾಗಿದೆ. ಎಸಿಪಿ ನೇತೃತ್ವದಲ್ಲಿ ಸಿಪಿಐ ಬಿಆರ್ ಗಡ್ಡೇಕರ್ ಆ ತಂಡದಿಂದ ದಾಳಿಯನ್ನ ಮಾಡಲಾಗಿತ್ತು. ಕೆಎಲ್ಇ ಆಸ್ಪತ್ರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಸಾಂಗ್ಲಿ ಜಿಲ್ಲೆಯ ಮೀರಜ್ ತಾಲೂಕಿನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವು ಕಂಟ್ರಿ ಪಿಸ್ತೂಲ್ ಅಂತ ಗೊತ್ತಾಗ್ತಾ ಇದೆ. 2 ಪಿಸ್ತೂಲ್ಗಳು, 4 ಜೀವಂತ ಗುಂಡುಗಳು. ಇವುಗಳನ್ನು 2 ವ್ಯಕ್ತಿಗಳಿಂದ, ಒಬ್ಬ 37 ವರ್ಷದ ರವೀಂದ್ರ ಕುಂತಿನಾಥ್ ಅನ್ನುವಂತಹ ವ್ಯಕ್ತಿ, ಇನ್ನೊಬ್ಬ ಕೇವಲ 21 ವರ್ಷದ ಶಾಹಿದ್ ರಹೀಸ್ ಮೊಹಮ್ಮದ್ ಪಟೇಲ್ ಅನ್ನುವಂತಹ ವ್ಯಕ್ತಿ. ಇವರಿಬ್ಬರಿಂದ ಈ ಬಂದೂಕು ಮತ್ತು ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದು ಅವರಿಬ್ಬರನ್ನ ಬಂಧನ ಮಾಡಿದ್ದಾರೆ. ಇವರು ಮಹಾರಾಷ್ಟ್ರದ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಮೀರಜ್ ತಾಲೂಕಿನ ಆರೋಪಿಗಳು ಅಂತ ಗೊತ್ತಾಗ್ತಾ ಇದೆ. ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ವೇಳೆ ಕಾರ್ಯಾಚರಣೆ ನಡೆಸುವಂತಹ ವೇಳೆ ಕೆಎಲ್ಇ ಆಸ್ಪತ್ರೆ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕಾರ್ಯಾಚರಣೆ ನಡೆಸಿ ಇವರಿಬ್ಬರನ್ನ ಬಂಧನ ಮಾಡಲಾಗಿದೆ. ಕಪ್ಪು ಬಣ್ಣದ ಕಿಯಾ ಸೊನೆಟ್ ಕಾರ್ನಿಂದ ಬಂದಿರುವಂತಹ ಆರೋಪಿಗಳ ವಾಹನದಲ್ಲಿ ಈ 2 ಕಂಟ್ರಿ ಪಿಸ್ತೂಲ್ ಮತ್ತು 4 ಜೀವಂತ ಗುಂಡುಗಳಿದ್ವು. ಜೊತೆಗೆ ಐಫೋನ್ ಕೂಡ ಪೊಲೀಸರು ಈಗ ಜಪ್ತಿ ಮಾಡಿದ್ದಾರೆ. ಈ ಹಿನ್ನೆಲೆ ಆರೋಪಿಗಳು ಏನಿದಾರಲ್ಲ, ಅವ್ರ ಹಿನ್ನೆಲೆ ಏನು, ಅವರೆಲ್ಲಿನವರು, ಏನು ಸಮಾಚಾರ, ಗನ್ಗಳನ್ನು ಯಾಕೆ ಇಟ್ಕೊಂಡ್ರು, ನಾಡ ಪಿಸ್ತೂಲ್ನ ಯಾಕೆ ಇಟ್ಕೊಂಡ್ರು, ಅದಕ್ಕೆ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ಏನು ಮೂರ ಉದ್ದೇಶ ಆಗಿತ್ತು, ಇದೆಲ್ಲದರ ಬಗ್ಗೆಯೂ ಸಹ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಸಹ ವಿಚಾರಣೆ ನಡೆಸ್ತಾ ಇದ್ದಾರೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, 2 ವ್ಯಕ್ತಿಗಳು, ಶಾಹಿದ್ ಮೊಹಮ್ಮದ್ ಪಟೇಲ್ ಈ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ವ್ಯಕ್ತಿ, ಈ ಕೇವಲ 21 ವರ್ಷದ ವ್ಯಕ್ತಿ ಇವನು ಶಾಹಿದ್. ಇನ್ನೊಬ್ಬ ವ್ಯಕ್ತಿ 37 ವರ್ಷ ರವೀಂದ್ರ ಕುಂತಿನಾಥ್ ನಾಯಕ್. ಈ 2 ಸಹ ಮಹಾರಾಷ್ಟ್ರ ಮೂಲದ ಸಾಂಗ್ಲಿ ಅವರವರು.